ಏನೂ ಮಾತನಾಡಲಿಲ್ಲ ಎಚ್ ಡಿ ರೇವಣ್ಣ ಅವರು. ವಿಧಾನಸೌಧದಲ್ಲಿ ಮಾಧ್ಯಮಗಳು ಅವರನ್ನ ಎನ್ಕೌಂಟರ್ ಮಾಡಿದ್ರು ಕೂಡ, ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಒಂದೂ ಪ್ರತಿಕ್ರಿಯೆ ನೀಡದೆ, ಯಾವುದಕ್ಕೂ ತುಟಿಕ್ ಪಿಟಿಕ್ ಅನ್ನದೆ ಅಲ್ಲಿಂದ ತೆರಳಿದ್ದಾರೆ. ಅದನ್ನ ದೃಶ್ಯಗಳಲ್ಲಿ ಗಮನಿಸಿದ್ರಿ. ಪುತ್ರ ದೋಷಿ ಅಂತ ಹೇಳಿ ತೀರ್ಪು ಬಂದಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪುತ್ರ ಅಪರಾಧಿ ಅನ್ನುವಂಥ ತೀರ್ಪು ಬಂದಿದೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸುವುದಕ್ಕೆ ಮಾಜಿ ಸಚಿವ ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್ ಡಿ ರೇವಣ್ಣ ನಿರಾಕರಿಸಿದ್ದಾರೆ. ವಿಧಾನಸೌಧದಿಂದ ಸೀದಾ ಯಾವುದೇ ಪ್ರತಿಕ್ರಿಯೆ ನೀಡದೆ ಹಾಗೆ ತೆರಳಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದ್ದಂತಹ ಪ್ರಕರಣ, ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಆರೋಪಗಳು ಏನಿದ್ವು ಆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿ 1 ವರ್ಷಕ್ಕೂ ಹೆಚ್ಚಿನ ಸಮಯ ಆಗಿದೆ. ಹಲವು ಅತ್ಯಾಚಾರ ಪ್ರಕರಣಗಳಿರೋದ್ರಿಂದ ಯಾವ ಅತ್ಯಾಚಾರ ಪ್ರಕರಣದಲ್ಲೂ ಅವರಿಗೆ ಇದುವರೆಗೂ ಬೇಲನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ತಂದೆ ಎಚ್ ಡಿ ರೇವಣ್ಣ ಅವರು ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಾಗ ಇದು ಷಡ್ಯಂತ್ರ, ಇದಕ್ಕೆಲ್ಲ ಉತ್ತರವನ್ನ ಕೊಡ್ತೀವಿ, ಕೋರ್ಟ್ನಲ್ಲಿ ಆನ್ಸರ್ ಮಾಡ್ತೀವಿ ಅನ್ನುವಂಥ ಉತ್ತರವನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಆದ್ರೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಾಗಿದೆ. ಇನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಪರಾಧಿ ಅಂತ ಹೇಳಾಗಿದೆ, ದೋಷಿ ಅಂತ ಹೇಳಾಗಿದೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡೋದಷ್ಟೇ ಬಾಕಿ ಇರೋದು. ಸಿಕ್ಕಂತಹ ಸಾಕ್ಷಿಗಳ ಆಧಾರದ ಮೇಲೆ ಕೋರ್ಟ್ ತೀರ್ಪನ್ನ ಕೊಡೋದು. ಆದ್ರೆ ಇದೇ ಕೋರ್ಟ್ನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಎಚ್ ಡಿ ರೇವಣ್ಣ ಅವರು ಯಾವುದೇ ರಿಯಾಕ್ಷನ್ ನೀಡಿಲ್ಲ. How do you see the conviction, sir, of Mr. Prajwal Ravana? Sir, ಮೇಲ್ಮನವಿ ಹೋಗ್ತೀರಾ ಸರ್? LCD ಹೊಡೆದಾಗ ಸರ್ ಸರ್ ಏನು ಸರ್ ದೋಷಿ ಅಂತ ಬಂದಿದೆ, ಏನಾದ್ರು ಮೇಲ್ಮನವಿ ಹೋಗ್ತೀರಾ ಸರ್? ದೋಷಿ ಅಂತ ಬಂದಿದೆ, ಏನಾದ್ರು ಮೇಲ್ಮನವಿ ಹೋಗಿ ಡೌನ್ ಮಾಡ್ರಿ. ತೀರ್ಪು ಏನಾದ್ರು ನೋಡಿದ್ದೀರಾ ಸರ್? ಕೇಳಿದ್ದೀರಾ ಸರ್? ತೀರ್ಪು ಏನಾದ್ರು ಕೇಳಿದ್ದೀರಾ? ಇಲ್ಲಿಂದ ಕೈ ಹಾಕ್ತಾರಾ? ಎಲ್ಲಿ ಕೊಡ್ತೀರಿ? ಯಾರು ಹಿಡ್ಕೊತಾರೆ ಸರ್? ಬಿಡ್ರಾ ಬೇಡ ಸರಿ ಸರಿ ಬಿಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.